ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಕೈ ಕಳೆದುಕೊಂಡಂತ ಲಕ್ಷ್ಮಣನಿಗೆ ನ್ಯಾಯ ಕೊಡ್ಲೇಬೇಕು, ಕೊಡ್ಲೇಬೇಕು. ಏನು ಜನವರಿ 13, 2025 ಲಕ್ಷ್ಮಣ ಅನ್ನುವಂತ ಒಬ್ಬ ಕೂಲಿ ಕಾರ್ಮಿಕ ಆ ಪಂಚಾಯತಿಯ ಪಿಡಿಒ ಮತ್ತು ಗ್ರಾಮ ಪಂಚಾಯತ್ ಸದಸ್ಯ ಸೇರ್ಕೊಂಡು ಊರಾಗ ಜಾತ್ರೆ ಅದ, ಅದಕ್ಕೆ ನೀವು ಲೈಟ್ ಹಾಕ್ಬೇಕು ಅಂತ ಹೇಳಿದ್ರು. ಅಂತ ಸಂದರ್ಭದಲ್ಲಿ ಅವ್ರ ಮನೆಯವರು ಇಲ್ಲ ಹಬ್ಬ ಬರೀ ನನ್ನ ಗಂಡ ಕಳ್ಸಲ್ಲ ಅಂದ್ರು ಕೂಡ ಇಲ್ಲ ನಾನು ಕೂಲಿ ಕೊಡ್ತೀವಿ ಜಾತ್ರೆ ನಿಂದಿರ್ತ ಅಂತ ಹೇಳಿ MC ತಗೊಂಡಿದ್ದ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಹೋಗಿ ಕಂಬ ಏರ್ಸ್ಯಾರ. ಅದ್ರ ಮ್ಯಾಲ ನೋಡಿದ್ರೆ ಅಲ್ಲಿ ಕರೆಂಟ್ ಇತ್ತು. ಆ ಕರೆಂಟ್ ಹತ್ತಿ ಇವತ್ತ ಕೆಳಗ್ ಬಿದ್ದ ಯಾರು ನಮ್ಮ ಲಕ್ಷ್ಮಣ ಕೆಳಗ್ ಬಿದ್ದಂತ ಸಂದರ್ಭದಲ್ಲಿ ಊರಿನಲ್ಲಿ ಎಲ್ಲರೂ ಕೂಡ್ಕೊಂಡು ಈ ಖಾಸಗಿ ಆಸ್ಪತ್ರೆ ಕಲಬುರಗಿಯಲ್ಲಿ ಅಡ್ಮಿಟ್ ಮಾಡ್ತಾರ. ಅಂತ ಸಂದರ್ಭದಲ್ಲಿ ಸಾಕಷ್ಟು ಇನ್ಫೆಕ್ಷನ್ ಆಗಿದ್ದರಿಂದ ಒಂದು ಕೈ ಕಟ್ ಆಗ್ತದ. ಮತ್ತೆ ಇವತ್ತು ಬಸವೇಶ್ವರ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರ. ಮತ್ತೆ ಅಲ್ಲೂ ಕೂಡ ಒಂದು ಕೈ ಕಟ್ ಆಗ್ತದ. ಹೀಗೆ 9-10 ಲಕ್ಷ ರೂಪಾಯಿ ಇವತ್ತ ರೊಕ್ಕ ಖರ್ಚು ಆಗ್ತವ. 2 ಎಕರೆ ಹೊಲ ಇತ್ತು, 2 ಎಕರೆ ಹೊಲನೂ ಕೂಡ ಮಾರ್ಯಾನ. ಈ ಬೀದಿ ಪಾಲ್ಯಾಗನ. ಇಲ್ಲಿವರೆಗೆ ಸುಮಾರು 1.5 ವರ್ಷ ಆಯ್ತು ನಾವು ದಿನ CS ಆಫೀಸ್ಗೆ ಬಂದು ನಮ್ಮ ಚಪ್ಪಲಿನೇ ಹರಿಲಿಗತ್ತಾವ. ಇವತ್ತ ನಾವು ಪರಿಹಾರ ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತೇಳಿ. ಆದ್ರ ಕನಿಷ್ಠ ಒಂದು ಮಾನವೀಯತೆ ಇಲ್ಲಾರಂತ ಗ್ರಾಮ ಪಂಚಾಯತಿಯವರು ಏನು ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಈ ರೀತಿಯಾಗಿ ಒಬ್ಬ ಬಡ ಕೂಲಿ ಕಾರ್ಮಿಕ ಇವತ್ತ ಕರ್ಕೊಂಡು ಹೋಗಿ ಅವನನ್ನು ದುರ್ಬಳಕೆ ಮಾಡಿಕೊಂಡು ಅವನ ಕೈ ಕಟ್ಟಾಗ್ಯಾವ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ PDO ಮತ್ತು ಗ್ರಾಮ ಪಂಚಾಯತ್ ಸದಸ್ಯರ ಮೇಲೆ ಕೂಡ FIR ಕೂಡ ಆಗ್ಯಾರ. ಇಷ್ಟೆಲ್ಲ ಆದ್ರೂ ಕೂಡ ಅವ್ರಿಗೆ ಏನು ಅಂಜಿಕೆ ಇಲ್ಲ, ಭಯನೇ ಇಲ್ಲ, ಯಾರು ಹೇಳೋರು ಕೇಳೋರಿಲ್ಲ. ಅದಕ್ಕೆ ಇವತ್ತ ನಾವು CS ಅವ್ರಿಗೆ ಭೇಟಿಯಾಗಿ ಮತ್ತೆ ಇವತ್ತು ನಾವು ಏನಾದ್ರು ಕೂಡ ನೀವು ಪರಿಹಾರ ಕೊಡಲಿಲ್ಲ ನಾವು ಹೋರಾಟ ಮಾಡ್ಬೇಕಂತ ನಾವು ಮಾಡಿ ಕೂತಿದೀವಿ. ಇವತ್ತು ಅಲ್ಲಿ ಆಫೀಸ್ದಾಗ ಯಾರು ಒಬ್ರು ಒಂದು ನಾಯಿ ಮರಿನೂ ಇಲ್ಲಿ ಇವತ್ತು ಕೇಳ್ಬೇಕಂದ್ರೆ ಅಂತ ಪರಿಸ್ಥಿತಿ ಅದ. ಇವತ್ತ ಈ ರೀತಿಯಾಗಿ ಜನ ಇವತ್ತ ಸತ್ತು ಹೋಗ್ಲಿರ್ತಾರ. ಮಳೆ ಇಲ್ಲ, ಹೋದ ವರ್ಷ ಮಳೆ ಹೆಚ್ಚಾಗಿ ಹಾಳಾಗ್ಯದ, ಈ ವರ್ಷ ಮಳೆ ಇಲ್ಲ, ಜನರು ಕಂಗಾಲಾಗಿದಾರ. ಇಂಥ ಸಂದರ್ಭದಲ್ಲಿ ಇವತ್ತು ಅಧಿಕಾರಿಗಳು ತಮ್ಮ ಕೇಂದ್ರ ಸ್ಥಾನದಾಗ ನಿಂತು ಕೆಲಸ ಮಾಡೋದ್ ಬಿಟ್ಟು ಇವತ್ತ ಯಾರು ಇಲ್ಲ, ಇಂಥ ಪರಿಸ್ಥಿತಿ ಆಗ್ಯದ. ಆದ್ರಿಂದ ಇವತ್ತ ಸಂಜೆಗೆ CM ಅವ್ರು ಬರೋದಾರ. CM ಅವ್ರ ಗಮನಕ್ಕೂ ಕೂಡ ತಮ್ಮ ಮುಖಾಂತರ ತರೋದೇನಂದ್ರ ಇಂಥ ಒಬ್ಬ ಬಡಪಾಯಿಗೆ ಇವತ್ತ ನಮ್ಮ ಪಂಚಾಯತಿಯವರು ಈ ರೀತಿ ನಿರ್ಲಕ್ಷ್ಯ ಮಾಡಿ ಅವ್ರ ಕೈ ಕಟ್ಟಿ ಮಾಡಿ ಅವನ ಜೀವನ ಹಾಳು ಮಾಡ್ರ. ಅವನಿಗೆ ನ್ಯಾಯ ಕೊಡ್ಬೇಕು, ಅವನಿಗೆ ಸರ್ಕಾರಿ ನೌಕರಿ ಕೊಡ್ಬೇಕು. ಅದೇ ಪಂಚಾಯತಿಯಲ್ಲಿ ಅವನಿಗೇನು ರೊಕ್ಕ ದವಾಖಾನೆ ಖರ್ಚಾಗ್ಯಾವ, ಆ ಖರ್ಚು ರೊಕ್ಕ ಕೊಡ್ಬೇಕು ಮತ್ತು ಅವನ ಮನೆ ಕೊಡ್ಬೇಕು ಮತ್ತು ಶಾಶ್ವತವಾಗಿ ಇವತ್ತು ದಿವಸ ಅವನಿಗೆ ಮಕ್ಕಳಿಗೆ ಇವತ್ತ ಏನು ಶಿಕ್ಷಣ ಕೊಡಿಸುವಂತ ಒಂದು ವ್ಯವಸ್ಥೆ ಆಗ್ಬೇಕು ಅನ್ನುವಂತ ಬೇಡಿಕೆ ಇಟ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ತಾ ಇದೀವಿ. ನೋಡ್ಬೇಕು, ಇಲ್ಲಿವರೆಗೆ ಕೂಡ ಯಾವ ಅಧಿಕಾರಿಗಳು ಬಂದಿಲ್ಲ. ಎಲ್ಲಿ ಬರ್ತಾರ ಅಲ್ಲಿವರೆಗೆ ನಾವು ವೇಟ್ ಮಾಡ್ತಾ ಇದೀವಿ. ಬರ್ಲಿಲ್ಲ, ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟ ಮಾಡಿ ನಮ್ಮ ಲಕ್ಷ್ಮಣನಿಗೆ ನ್ಯಾಯ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಇಲ್ಲಿ ಇವತ್ತ ಯಾರು ಈ ಹೇಳೋರು ಕೇಳೋರು ಯಾರು ಇಲ್ಲ. ಪಂಚಾಯತಿಯಾಗ ಸೇರಿ ಇವೆಲ್ಲ ದವಾಖಾನೆ ಸೇರಿ ಯಾರು ಈ ಜಿಲ್ಲೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ. ಲಾ ಅಂಡ್ ಆರ್ಡರ್ ಫುಲ್ಲಿ ಫೇಲ್ಯೂರ್ ಅದ. ಅದಕ್ಕೆ ಯಾರು ಜವಾಬ್ದಾರಿ ತಗೊಳ್ಳೋರಿಲ್ಲ. ಇದನ್ನು ಬಿಟ್ಟು ಇವತ್ತು ದಿವಸ ಹಾರ ತುರಾಯಿ ಬ್ಯಾಂಡ್ ಬಾಜಿ ಬಾರಿಸ್ಬೇಕು ನಮ್ಮ ಉಸ್ತುವಾರಿ ಮಂತ್ರಿಗಳು ನೀನು ಬಂದ್ರು. ಅವ್ರು ಇಂಥ ಸಾಕಷ್ಟು ಸಮಸ್ಯೆಗಳವ. ಇವತ್ತು ಪೊಲೀಸ್ ಸ್ಟೇಷನ್ದಾಗ ಆರೋಪಗಳು ಹಾಡು ಹಗಲೇ ಪರಾರಿ ಆಗ್ಲಿಕತ್ತಾರ. ಇವತ್ತು ನೋಡ್ರಿ ಅಕ್ರಮ ಪಡಿತರ ಚೀಟಿ ಸಲ ಅಕ್ರಮ ಪಡಿತರ ಇವತ್ತ ಕಳ್ಳ ಸಾಗಾಣಿಕೆಯಲ್ಲಿ ಮಾರಾಟ ಆಗ್ತಾ ಇದೆ. ಸ್ವತಃ ಇವತ್ತು ASI DSPಗಳು ಇನ್ವಾಲ್ವ್ಮೆಂಟ್ ಆಗಿ ಇವತ್ತು ನೀವು ರೊಕ್ಕ ಕೊಡ್ಲಿಲ್ಲಪ್ಪ ಅಂದ್ರೆ ನೀವು ಅಕ್ರಮ ಪಡಿತರ ಮಾಡ್ಬೇಡ್ರಿ ಅಂತೇಳಿ ಓಪನ್ ಆಗಿ ಹೇಳ್ತಾರ. ಇವತ್ತ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯಗಳಾಗ್ತಾ ಇವೆ. ಹಾಡು ಹಗಲೇ ಇವತ್ತು ದಿವಸ ಕೊಲೆ ದೌರ್ಜನ್ಯಗಳಾಗ್ತಾ ಇವೆ. ಇಷ್ಟೆಲ್ಲ ಆದ್ರೂ ಕೂಡ ಯಾರು ಹೇಳೋರು ಕೇಳೋರು ಇಲ್ಲ. ಇಂಥ ಭಯಾನಕ ಸ್ಥಿತಿ ಅದ. ಇಂಥ ಸಂದರ್ಭದಲ್ಲಿ ಇವತ್ತು ದಿವಸ ನಮ್ಮ ಗೃಹ ಮಂತ್ರಿ ಬಂದು ಇವ್ರಿಗೆಲ್ಲ ರಕ್ಷಣೆ ಕೊಡ್ತಾರಂತೆಲ್ಲ ಆಶಾಭಾವನೆ ಇತ್ತು. ಅವರ ಇವತ್ತೇನು ಮಾಡ್ಲಾರ್ದೇನೆ ಅವರೇ ತಮ್ಮ ತಾವೇ ಹಾರ ತುರಾಯಿ ಸನ್ಮಾನ ಮಾಡಿಕೊಂಡು ಈ ಇಂಥ ಜನರಿಗೆ ಅನ್ಯಾಯ ಮಾಡುವಂತ ಕೆಲಸ ಯಾರಿಗೆ ಇವತ್ತು ಸೇರುತ್ತಿರಂತದ. ನಿಜವಾಗ್ಲೂ ನಿಮ್ಗೆ ಹಾರ ತುರಾಯಿ ಸನ್ಮಾನ ಆದ್ರ ಇಂಥ ಬಡವರಿಗೆ ಗರೀಬರಿಗೆ ನ್ಯಾಯ ಕೊಡಿಸಿ ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿದ್ರ ಇನ್ನೂ ಕೂಡ ಗೌರವ ಹೆಚ್ಚಾಗ್ತದೆ. ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ನೀವು ಏನು ಕಲಬುರಗಿ ನಗರಕ್ಕೆ ಬರ್ತಾ ಇದ್ದೀರಿ, ನಿಮಗೆ ವಿನಂತಿ ಎಲ್ಲ ಅವಾಂತರಗಳು ಇವತ್ತು ಹೋಗ್ಲಾಡಿಸುವಂತ ಕೆಲಸ ನೀವು ಮಾಡ್ಬೇಕು. 3 ವರ್ಷ ಆಯ್ತು, ಇಲ್ಲಿವರೆಗೆ ಒಂದೇ ಒಂದು KDP ಸಭೆ ಆಗಿಲ್ಲ. KDP ಸಭೆ ಮಾಡ್ಲಿಕ್ಕೆ ಇವತ್ತು ಬೆಂಗಳೂರಿನಿಂದ ಮುಖ್ಯಮಂತ್ರಿ ಬರ್ಬೇಕಾಯ್ತು. ಇಂಥ ಪರಿಸ್ಥಿತಿ, ಭಯಾನಕ ಪರಿಸ್ಥಿತಿ ಕಲಬುರಗಿ ಜಿಲ್ಲೆಯಲ್ಲಿದೆ. ಆದ್ರಿಂದ ಇವತ್ತ ತಮ್ಮ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಎಲ್ಲ ಬಡವರು, ಇವತ್ತು ಮಹಿಳೆಯರು, ರೈತರು, ಇವತ್ತು ಕೂಲಿ ಕಾರ್ಮಿಕರು,
ಯಾರಿಗೂ ಕೂಡ ಇವತ್ತಿನ ದಿವಸ ಅಭಯ ಸರ್ಕಾರದಿಂದಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ತಾವು ಗಂಭೀರವಾಗಿ ಪರಿಗಣಿಸಿ ಈ ಒಂದು ಅಭಿವೃದ್ಧಿ ಕೆಲಸದಲ್ಲಿ ಮತ್ತು ಇಂಥ ಅಮಾಯಕರಿಗೆ ತಾವು ಸಹಕಾರಿ ಯಾವ ನಿಟ್ಟಿನಲ್ಲಿ ನಾಳೆ ನಡೆಯುವಂತಹ ಸಭೆಯಲ್ಲಿ ನೀವು ನಿರ್ದಾಕ್ಷಿಣ್ಯವಾಗಿ ಇವತ್ತಿನ ದಿವಸ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೊಟ್ಟು ಹೋಗಿ ಇಂಥವ್ರಿಗೆ ಪರಿಹಾರ ಕೊಡಿಸ್ಬೇಕಂತೇಳಿ ತಮ್ಮ ಮುಖಾಂತರ ನಾವು ವಿನಂತಿ ಮಾಡ್ಕೊತಾ ಹೇಳಿದ್ದೀನಿ. ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ. ಜಿಸ್ಕಾ ಲಾಠಿ ಉಸ್ಕಾ ಬೈಸ್ ಅನ್ನುವಂತ ರೀತಿಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿದೆ. ಇವತ್ತಿನ ದಿವಸ ಯಾರು ಸರ್ಕಾರದ ಆಡಳಿತದಲ್ಲಿರ್ತಾರ ಅವ್ರ ಹಿಂಬಾಲಕರಿಗೆ ಮಾತ್ರ ನ್ಯಾಯ ಇದೆ. ಬಡವರಿಗೆ ಬಗ್ಗರಿಗೆ ಇವತ್ತ ಕೂಲಿ ಕಾರ್ಮಿಕ ಯಾರಿಗೂ ಕೂಡ ನ್ಯಾಯ ಸಿಗ್ತಾ ಇಲ್ಲ. ಏನು ಪೊಲೀಸ್ ಸ್ಟೇಷನ್ದಾಗ ಹೋಗ್ರಿ ನೀವು, ದವಾಖಾನಿದಾಗ ಹೋಗ್ರಿ ನೀವು, ಜಸ್ಕಾಮ್ದಾಗ ಹೋಗ್ರಿ ನೀವು, ಆಮೇಲೆ ತಹಶೀಲ್ ಆಫೀಸ್ಗೆ ಹೋಗ್ರಿ ನೀವು, ಸಬ್ ರಿಜಿಸ್ಟ್ರಿ ಆಫೀಸ್ಗೆ ಹೋಗ್ರಿ ನೀವು. ಯಾರು ರೊಕ್ಕ ಕೊಡ್ತಾರ ಅಂತವ್ರ ಕೆಲಸ ಮಾತ್ರ ಆಗ್ಲಿಕತ್ತಾವ. ಯಾರು ಬಡವರ ಯಾರು ನಿರ್ಗತಿಕರ ಅವ್ರಿಗೆ ಒಟ್ಟೆ ನ್ಯಾಯ ಕೊಡಿಸಿದಾಗ್ಯದ. ಈ ಸರ್ಕಾರ ಇದ್ದು ಸತ್ತಂಗದ. ಅದಕ್ಕ ಹೊಸದಾಗಿ ಮುಖ್ಯಮಂತ್ರಿಗಳಾಗ್ಯಾರ. ನೀವು ಕಲಬುರಗಿ ಜಿಲ್ಲೆಯಲ್ಲಿ ಬರ್ಲಿಕ್ಕೀರಿ, ಇವೆಲ್ಲ ಅವಾಂತರಗಳು ಗಮನಿಸ್ಬೇಕು. ಖಡಕ್ ಆಗಿ ಇವತ್ತಿನ ಸೂಚನೆ ಕೊಟ್ಟು ಈ ಕಲಬುರಗಿ ಜಿಲ್ಲೆಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ.